ದೇಹಕ್ಕೆ ಅತಿ ಉತ್ತಮವಾದ ಜ್ಯೂಸ್ಗಳಲ್ಲಿ ನೆಲ್ಲಿಕಾಯಿ ಜ್ಯೂಸು ಒಂದು. ಅದನ್ನು ಇವತ್ತು ಹೇಗೆ ಮಾಡೋದು ಅಂತೇಳಿ ನೋಡುವ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನೆಲ್ಲಿಕಾಯಿ ಸೀಸನಲ್ಲಿ ಈ ಥರ ನೆಲ್ಲಿಕಾಯಿ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಇಮ್ಯುನಿಟಿ ಶಕ್ತಿ ಜಾಸ್ತಿ ಆಗ್ತದೆ. ಹಾಗಾಗಿ ನೆಲ್ಲಿಕಾಯಿ ಸಿಗುವ ಟೈಮಲ್ಲಿ ಅದನ್ನು ಬೇರೆ ಬೇರೆ ರೂಪಗಳಲ್ಲಿ ಅದನ್ನು ಸೇವಿಸೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಜ್ಯೂಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ನೆಲ್ಲಿಕಾಯಿ ತಗೊಂಡಿದ್ದೇನೆ. ಅದು ದೊಡ್ಡ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಆದರೆ ಒಂದು 3-4 ಬೇಕಾಗ್ತದೆ. ಇದು ಕಷಿಯಾದ ಕಾರಣ ಒಂದು ನೆಲ್ಲಿಕಾಯಿ ಮಾತ್ರ ಹಾಕಿದ್ದೇನೆ ನಾನು. ಇದರ ಜೊತೆಗೆ ಇದನ್ನು ಜಜ್ಜಿ ಅದರಿಂದ ಬೀಜವನ್ನು ಸಪರೇಟ್ ಮಾಡಿಕೊಳ್ಬೇಕು. ನಂತರ ಅದಕ್ಕೆ 1 ಇಂಚಷ್ಟು ಶುಂಠಿ ಬೇಕು. 1 ಇಂಚು ಶುಂಠಿ, 1 ಇಂಚು ಅರಿಶಿನ, ಹಸಿ ಅರಿಶಿನ ಇದ್ದರೆ ಹಸಿ ಅರಿಶಿನ ಕೂಡ ಹಾಕಿಕೊಳ್ಬೋದು. ಅದಕ್ಕೆ ಪಿಂಕ್ ಉಪ್ಪು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವು, ಇವಿಷ್ಟನ್ನು ಕೂಡ ಜೊತೆಗೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು, ನಾನಿದು 2 ಕಪ್ಪಿನ ಅಂದಾಜಿಗೆ ಮಾಡ್ತಾ ಇರೋದು. ಹಸಿ ಅರಿಶಿನ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ನಾನು ಹುಡಿ ಅರಿಶಿನ ಹಾಕಿಕೊಳ್ತಾ ಇದ್ದೇನೆ. ಹಸಿ ಅರಿಶಿನ ಬೆಸ್ಟ್, ಎಲ್ಲಕ್ಕಿಂತ ಬೆಸ್ಟ್. ಅದು ನೀವು ಯಾವುದಕ್ಕೆ ಬೇಕಾದರೂ ಹಾಕಿ ಜ್ಯೂಸ್ ಮಾಡುವಾಗ ಕುಡಿಬೋದು. ಇದನ್ನು ಈಗ ಹೀಗೆ ತರಿತರಿಯಾಗಿ ಮೊದಲಿಗೆ ಹುಡಿ ಮಾಡಿಕೊಳ್ಳುವ. ನಂತರ ಅದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಇಲ್ಲದಿದ್ದರೆ ಸೊಪ್ಪುಗಳೆಲ್ಲ ಸರಿಯಾಗಿ ಸಣ್ಣ ಆಗೋದಿಲ್ಲ. ಪುದೀನ, ಕೊತ್ತಂಬರಿ, ಕರಿಬೇವು, ಹಾಗೆ ನೆಲ್ಲಿಕಾಯಿ ಕೂಡ. ಈಗ ನೋಡಿ, ಇದನ್ನು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಇದನ್ನು ಹೀಗೆ ಕೂಡ ಕುಡಿಯಲಿಕ್ಕೆ ಸಾಧ್ಯ ಇದ್ದವರು ಕುಡಿಬೋದು. ಕುಡಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವವರು ಸೋಸಿಕೊಂಡು ಕೂಡ ಕುಡಿಬೋದು. ಉಪ್ಪು ಹಾಕಲಿಕ್ಕೆ ಇಷ್ಟ ಇಲ್ಲದವರು ಇಲ್ಲಿ ಜೇನು ಹಾಕಿ ಕುಡಿಬೋದು, ಇಲ್ಲ ಬೆಲ್ಲ ಹಾಕಿ ಕುಡಿಬೋದು, ಇಲ್ಲ ಹಾಗೇ ಕೂಡ ಕುಡಿಬೋದು. ಆದರೆ ಪಿಂಕ್ ಉಪ್ಪು ಅಂದರೆ ಹಿಮಾಲಯನ್ ಸಾಲ್ಟ್ ಒಳ್ಳೆಯದು ಆರೋಗ್ಯಕ್ಕೆ, ಹಾಗಾಗಿ ಅದನ್ನು ಹಾಕಿ ನಾನಿಲ್ಲಿ ತಯಾರು ಮಾಡ್ತಾ ಇದ್ದೇನೆ. ಇದಕ್ಕೀಗ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸಿಕೊಂಡು, ನಾನಿಲ್ಲಿ 2 ಕಪ್ಪಿನ ಅಳತೆಗೆ ಬೇಕಾಗುವಷ್ಟು ಸಾಮಗ್ರಿಗಳನ್ನು ಹಾಕಿಕೊಂಡೇನೆ. ಹಾಗಾಗಿ 2 ಕಪ್ ಜ್ಯೂಸ್ ಮಾಡಿಕೊಳ್ತಾ ಇದ್ದೇನೆ. ನೀವು ಜಾಸ್ತಿ ಜ್ಯೂಸ್ ಮಾಡೋರು ಅಂತಾದರೆ ಅದಕ್ಕೆ ಇನ್ನು ಪ್ರಮಾಣ ಜಾಸ್ತಿ ಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1-2 ಕೊಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು 10 ಅಂದರೆ 1 ದಂಡು ಕರಿಬೇವು ಹಾಕ್ಕೊಂಡಿದ್ದೇನೆ. ನೋಡಿ, ನಮ್ಮ ನೆಲ್ಲಿಕಾಯಿಯ ಜ್ಯೂಸು ರೆಡಿ ಆಯಿತು. ಇಷ್ಟು ಸುಲಭವಾಗಿ ತಯಾರಿಸಿಕೊಳ್ಬೋದು. ಇದನ್ನು ಖಂಡಿತ ಟ್ರೈ ಮಾಡಿ ಈ ಸಾರಿ ನೆಲ್ಲಿಕಾಯಿ ಸೀಸನಲ್ಲಿ. ಈಗ ಅಂಗಡಿಗಳಲ್ಲೆಲ್ಲ ನೆಲ್ಲಿಕಾಯಿ ಸಿಗ್ತಾ ಇದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂತಹ ಹೊಸ ಅಡುಗೆಯೊಂದಿಗೆ, ಇಂತಹ ಆರೋಗ್ಯಕರ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.